ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ಕರ್ಣರಿಗೆ ಸಾತ್ವಿಕಿ ದೃಷ್ಟದ್ಯುಮ್ನರೊಡನೆ ಯುದ್ಧವು ಎಂಬ 173ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾರಾಜ, ಹೀಗೆ ಕೌರವ ಸೈನ್ಯವೆಲ್ಲ ಕೊಲೆಗೀಡಾಗಿ ಚದುರಿ ಹೋಗುತ್ತಿರುವುದನ್ನು ಕಂಡು ನಿನ್ನ ಮಗನಿಗೆ ದುಸ್ಸಹವಾದ ದುಃಖ ಆಕ್ರೋಶಗಳುಂಟಾದವು. ಒಡನೆಯೇ ಅವನು ಕರ್ಣನ ಮತ್ತು ದ್ರೋಣನ ಬಳಿಗೆ ಬಂದು ಅತ್ಯಾಕ್ರೋಶದೊಡನೆ ಹೀಗೆಂದನು. ಎಲೈ, ನೀವಿಬ್ಬರು ಅರ್ಜುನನಿಂದಾದ ಸೈಂಧವ ವಧವನ್ನು ನೋಡಿ ಕೋಪವಶರಾಗಿ ಯುದ್ಧವನ್ನು ಆರಂಭಿಸಿಬಿಟ್ಟಿರಿ. ಈಗಲಾದರೂ ಪಾಂಡವರಿಂದ ನಮ್ಮ ಸೈನ್ಯವು ವಧಿಸಲ್ಪಡುತ್ತಿರುವುದನ್ನು ನೋಡಿಯೂ ನೀವು ಉದಾಸೀನರಾಗಿರುವಂತಿದೆ. ಶಕ್ತರಾದ ನೀವು ಅಶಕ್ತರಂತೆ ಈ ಅನರ್ಥಗಳನ್ನೆಲ್ಲ ನಿಂತು ನೋಡುವಿರಿ. ನಿಮಗೆ ನಾನು ಬೇಡವಾಗಿದ್ದ ಪಕ್ಷದಲ್ಲಿ ಆಗಲೇ ನೀವು ನನಗೆ ಈ ಮಾತನ್ನು ಹೇಳಬಾರದಾಗಿತ್ತೇನು? ನಾವಿಬ್ಬರು ಆಗಿನ ಯುದ್ಧದಲ್ಲಿ ಪಾಂಡವರನ್ನು ಜಯಿಸಿ ಬಿಡುವೆವೆಂದು ಆಶೋತ್ತರವನ್ನು ಕೊಟ್ಟಿರಿ. ನಿಮ್ಮ ಮಾತನ್ನು ಕೇಳಿ ನಾನು ಪಾಂಡವರೊಡನೆ ಯುದ್ಧವನ್ನು ಮುಂದುವರಿಸಿದೆನು. ನಿಮ್ಮ ಅಭಿಪ್ರಾಯವನ್ನು ತಿಳಿದಿದ್ದರೆ ನಾನು ಪಾಂಡವರೊಡನೆ ಇಷ್ಟು ವೈರವನ್ನೇ ಬೆಳೆಸುತ್ತಿರಲಿಲ್ಲ. ಅನ್ಯಾಯವಾಗಿ ನಮ್ಮ ಅನೇಕ ಯೋಧರನ್ನು ಕಳೆದುಕೊಂಡೆನು. ಓ ಕರ್ಣ, ಓ ಆಚಾರ್ಯ, ಈಗಲೂ ನನ್ನನ್ನು ಕೈಬಿಡುವ ಅಭಿಪ್ರಾಯವು ನಿಮಗಿಲ್ಲದಿದ್ದರೆ ನಿಮ್ಮ ಪರಾಕ್ರಮಕ್ಕೆ ಅನುರೂಪವಾಗಿ ಮನಸ್ಸಿಟ್ಟು ಯುದ್ಧ ಮಾಡಿರಿ ಎಂದನು. ದುರ್ಯೋಧನನ ಈ ಮಾತು ಅವರಿಗೆ ಅಂಕುಶದಿಂದ ತಿವಿದಂತಾಯಿತು. ಕಾಲಿಂದ ಮೆಟ್ಟಿದ ಕಾಲ ಸರ್ಪಗಳಂತೆ ಅವರಿಬ್ಬರು ಕೋಪಾವಿಷ್ಟರಾಗಿ ಸಾತ್ಯಕಿ ಮೊದಲಾದ ಪಾಂಡವ ಸೈನ್ಯದ ಯೋಧರನ್ನು ಎದುರಿಸುವುದಕ್ಕಾಗಿ ಹೊರಟು ಬಿಟ್ಟರು. ಇದನ್ನು ನೋಡಿ ಪಾಂಡವರು ಅತ್ತಲಿಂದ ಎಲ್ಲಾ ಸೈನ್ಯಗಳೊಡಗೂಡಿ ಬಾರಿ ಬಾರಿಗೂ ಸಿಂಹನಾದ ಮಾಡುತ್ತಾ ಅವರನ್ನು ಎದುರಿಸಿದರು. ದ್ರೋಣನು ಸಾತ್ಯಕಿಗೆ ಗುರಿಯಿಟ್ಟು 10 ಬಾಣಗಳನ್ನು ಹೊಡೆದನು. ಇದೇ ಸಮಯದಲ್ಲಿ ಕರ್ಣನು 10, ದುರ್ಯೋಧನನು 7 ಹೀಗೆ ಏಕಕಾಲದಲ್ಲಿ ಸಾತ್ವಿಕೆಯ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು. ದ್ರೋಣನು ಪಾಂಡವ ಸೈನ್ಯವನ್ನು ಎದುರಿಸುತ್ತಿರುವುದನ್ನು ನೋಡಿ ಸೋಮಕರು ನಾನಾ ಕಡೆಗಳಿಂದ ಬಾಣ ವರ್ಷಗಳನ್ನು ಕರೆಯುತ್ತಾ ದ್ರೋಣನನ್ನು ಎದುರಿಸಿ ಬಂದರು. ಆಗ ದ್ರೋಣನು ಅನೇಕ ಕ್ಷತ್ರಿಯರನ್ನು ಕೊಂದು ಕೆಡಹಿದನು. ದ್ರೋಣನ ಕೊಲೆಗೀಡಾದ ಪಾಂಚಾಲ ಸೈನ್ಯದಲ್ಲಿ ದೊಡ್ಡ ಆಕ್ರಂದನ ಧ್ವನಿಯು ಕೇಳಿಸಿತು. ಆಗ ಆ ಸೈನ್ಯದಲ್ಲಿ, ಹಾ ತಂದೆ, ಹಾ ಸಹೋದರ, ಹಾ ಮಗನೇ, ಹಾ ಮಾತುಲ, ಹಾ ಮಿತ್ರರೇ, ಓ ಬಂಧುಗಳೇ ಎಂದು ಮೃತರಾದ ತಮ್ಮ ತಮ್ಮ ಬಂಧುಗಳ ಹೆಸರನ್ನು ಹಿಡಿದು ಕೂಗುತ್ತಿರುವ ಶಬ್ದಗಳೇ ಕಿವಿಗೆ ಬೀಳುತ್ತಿದ್ದವು. ಕೆಲವರು ತಾವು ಬದುಕಿದರೆ ಸಾಕೆಂದು ತಮ್ಮ ಕಡೆಯವರನ್ನೂ ಲಕ್ಷ್ಯ ಮಾಡದೆ ಓಡುತ್ತಿದ್ದರು. ಆಗ ದ್ರೋಣನ ಕೊಲೆಯನ್ನು ತಡೆಯಲಾರದೆ ಪಾಂಡವ ಸೈನ್ಯದಲ್ಲಿ ದೀವಟಿಕೆಗಳನ್ನು ಹಿಡಿದಿದ್ದ ಪದಾತಿಗಳೆಲ್ಲ ಆ ದೊಂದಿಗಳನ್ನು ಕೆಳಗೆ ಬಿಸುಟು ಪ್ರಾಣ ಭಯದಿಂದ ಓಡಿ ಹೋಗುತ್ತಿದ್ದರು. ಕೃಷ್ಣಾರ್ಜುನರು, ಭೀಮನು, ನಕುಲ ಸಹದೇವರು, ಯುಧಿಷ್ಠಿರನು, ಸಾತ್ವಿಕೆಯು ನೋಡುತ್ತಿರುವಾಗಲೇ ಪಾಂಡವ ಸೈನ್ಯವೆಲ್ಲ ಅಲ್ಲಲ್ಲಿ ಚದುರಿ ಹೋಯಿತು. ಆ ಸೈನ್ಯದಲ್ಲಿ ಬೆಳಕು ಇಲ್ಲದೆ ಗಾಢಾಂಧಕಾರವು ಆವರಿಸಿ ಯಾವುದೊಂದು ಕಣ್ಣಿಗೆ ಕಾಣದಂತಾಯಿತು. ಕೌರವರ ಕಡೆಯಲ್ಲಿದ್ದ ದೀಪ ಪ್ರಕಾಶದಿಂದ ಅಲ್ಲಲ್ಲಿ ಓಡುತ್ತಿರುವ ಪಾಂಡವ ಯೋಧರನ್ನು ಕಂಡು ದ್ರೋಣ ಕರ್ಣರಿಬ್ಬರು ಆ ಸೈನ್ಯಗಳನ್ನು ಬೆನ್ನಟ್ಟಿ ಹೋಗುತ್ತಿದ್ದರು. ಹೀಗೆ ಪಾಂಚಾಲರೆಲ್ಲ ದ್ರೋಣನ ಕೊಲೆಗೀಡಾಗಿ ಚದರಿ ಹೋದುದನ್ನು ನೋಡಿ ಕೃಷ್ಣನು ಖೇದದಿಂದ ಅರ್ಜುನನನ್ನು ಕುರಿತು ಹೀಗೆಂದನು. ಅರ್ಜುನ, ದ್ರೋಣ ಕರ್ಣರಿಬ್ಬರು ಧೃಷ್ಟದ್ಯುಮ್ನ ಸಾತ್ವಿಕಿಗಳೊಡನೆ ಯುದ್ಧವನ್ನಾರಂಭಿಸಿ ಅನೇಕ ಪಾಂಚಾಲರನ್ನು ಕೊಂದು ಬಿಟ್ಟರು. ಅವರಿಬ್ಬರ ಬಾಣ ವರ್ಷದಿಂದ ನಮ್ಮ ಕಡೆಯಲ್ಲಿ ಅನೇಕ ಮಹಾರಥರು ಪರಾಜಿತರಾದರು. ನೀವು ಎಷ್ಟೆಷ್ಟು ತಡೆದರೂ ನಮ್ಮ ಸೈನ್ಯವು ಯುದ್ಧಕ್ಕೆ ಬಂದು ನಿಲ್ಲುವಂತೆ ತೋರಲಿಲ್ಲ ಎಂದನು. ಆಗ ಕೃಷ್ಣಾರ್ಜುನರಿಬ್ಬರು ಓಡುತ್ತಿರುವ ತಮ್ಮ ಸೈನ್ಯವನ್ನು ನೋಡಿ, ಎಲೈ, ಓಡಬೇಡಿರಿ, ನಾವಿಬ್ಬರು ನಮ್ಮ ಎಲ್ಲಾ ಸೈನ್ಯಗಳೊಡನೆ ದೃಢ ವ್ಯೂಹಗಳನ್ನು ರಚಿಸಿ ಆ ದ್ರೋಣ ಕರ್ಣರಿಬ್ಬರನ್ನು ಅಡಗಿಸುವುದಕ್ಕೆ ಪ್ರಯತ್ನಿಸುವೆವು. ಅವರೇನೋ ಬಲಾಢ್ಯರು, ಶೂರರು, ಅಸ್ತ್ರಗಳಲ್ಲಿ ಸುಶಿಕ್ಷಿತರು. ಈಗ ನಾವು ಉಪೇಕ್ಷೆ ಮಾಡಿದರೆ ಈ ರಾತ್ರಿಯೊಳಗಾಗಿ ನಮ್ಮ ಸೈನ್ಯವನ್ನೆಲ್ಲ ನಿರ್ಮೂಲ ಮಾಡಿಬಿಡುವರು ಎಂದನು. ಹೀಗೆ ಕೂಗುತ್ತಿರುವಾಗಲೇ ಭೀಮನು ಸೈನ್ಯಗಳನ್ನೆಲ್ಲ ಹಿಂತಿರುಗಿಸಿಕೊಂಡು ಅಲ್ಲಿಗೆ ಬಂದು ಸೇರಿದನು. ಅದನ್ನು ಕಂಡು ಸಂತೋಷದಿಂದ ಕೃಷ್ಣನು ತಿರುಗಿ ಅರ್ಜುನನನ್ನು ಕುರಿತು, ಅರ್ಜುನ, ಅದೋ ನೋಡು, ಭೀಮನು ಎಲ್ಲ ಸೈನ್ಯಗಳನ್ನು ಹಿಂತಿರುಗಿಸಿಕೊಂಡು ಸೋಮಕರೊಡಗೂಡಿ ದ್ರೋಣ ಕರ್ಣರನ್ನು ಎದುರಿಸುವುದಕ್ಕಾಗಿ ಹೊರಟಿರುವನು. ಈಗ ನೀನು ಅವರೊಡನೆಯೂ ಪಾಂಚಾಲರೊಡನೆಯೂ ಕಲೆತು ಯುದ್ಧ ಮಾಡು. ಇದರಿಂದ ನಮ್ಮ ಸೈನ್ಯಗಳಿಗೆ ಧೈರ್ಯ ಉಂಟಾಗುವುದು ಎಂದನು. ಅದರ ಮೇಲೆ ಕೃಷ್ಣಾರ್ಜುನರು ದ್ರೋಣ ಕರ್ಣರೊಡನೆ ಯುದ್ಧಕ್ಕೆ ಹೊರಟರು.
ತಿರುಗಿ ಯುಧಿಷ್ಠಿರನ ಸೈನ್ಯವೆಲ್ಲ ಒಂದಾಗಿ ಕೂಡಿ ದೊಡ್ಡ ಗುಂಪಾಗಿ ಯುದ್ಧಕ್ಕೆ ನಿಂತಿತು. ದ್ರೋಣ ಕರ್ಣರಿಬ್ಬರು ಸರ್ವ ಪ್ರಯತ್ನದಿಂದ ಪಾಂಡವ ಸೈನ್ಯವನ್ನು ಎದುರಿಸಿ ಹೊಡೆಯುತ್ತಿದ್ದರು. ಮಹಾ ಸಮುದ್ರಗಳೆರಡು ಚಂದ್ರೋದಯ ಕಾಲದಲ್ಲಿ ಉಕ್ಕಿ ಬಂದು ಒಂದಕ್ಕೊಂದು ತಾಗುವಂತೆ ಆ ರಾತ್ರಿಯಲ್ಲಿ ಉಭಯ ಸೈನ್ಯಗಳು ತಾಗೆದವು. ದಾರುಣ ಯುದ್ಧವಾಯಿತು. ಆಗ ನಿನ್ನ ಕಡೆಯ ಯೋಧರು ಕೂಡ ತಮ್ಮ ಕೈಯಲ್ಲಿದ್ದ ದೀಪಗಳನ್ನು ಬಿಸುಟು ಪಾಂಡವರೊಡನೆ ಯುದ್ಧಕ್ಕೆ ನಿಂತರು. ಹುಚ್ಚು ಹಿಡಿದವರಂತೆ ನಿನ್ನ ಸೈನಿಕರು ಪ್ರತಿ ಸೈನ್ಯಗಳನ್ನು ಎದುರಿಸುತ್ತಿದ್ದರು. ಕತ್ತಲೆಯೊಂದು ಕಡೆ, ಸೇನಾ ಧೂಳಿಯೊಂದು ಕಡೆ, ಇವೆರಡರಿಂದ ಯಾರು ಕಣ್ಣಿಗೆ ಬೀಳದಂತಾಗಲು ಬರೀ ನಾಮಗೋತ್ರಗಳನ್ನು ಹಿಡಿದು ಕರೆಯುತ್ತಾ ಒಬ್ಬರಿಗೊಬ್ಬರು ಹೊಡೆದಾಡುತ್ತಿದ್ದರು. ಸ್ವಯಂವರ ಕಾಲದಲ್ಲಿ ಪ್ರತಿ ರಾಜರ ಕುಲ ಗೋತ್ರ ನಾಮಗಳಂತೆ ರಾಜರ ಹೆಸರುಗಳೇ ಕಿವಿಗೆ ಬೀಳುತ್ತಿದ್ದವು. ಒಂದು ಕ್ಷಣದಲ್ಲಿ ಆ ಶಬ್ದವೆಲ್ಲ ಹಾಗೆಯೇ ಅಡಗಿ ಹೋಗುವುದು. ಉತ್ತರ ಕ್ಷಣದಲ್ಲಿಯೇ ತಿರುಗಿ ದೊಡ್ಡ ಗದ್ದಲವು ಕೇಳಿಸುವುದು. ಕೋಪಗೊಂಡ ಯೋಧರು ಒಬ್ಬರಿಗೊಬ್ಬರು ಜಯಿಸಿರಿ, ಕೊಲ್ಲಿರಿ ಎಂದು ಕೂಗುತ್ತಿರುವರು. ಎಲ್ಲೆಲ್ಲಿ ದೀಪಗಳು ಕಾಣುವವೋ ಅಲ್ಲಲ್ಲಿಗೆ ಶೂರರು ಓಡಿಬಂದು ಬೆಂಕಿಯಲ್ಲಿ ಬೀಳುವ ಮಿಡತೆಗಳಂತೆ ಯುದ್ಧದಲ್ಲಿ ಸಾಯುತ್ತಿರುವರು. ಆ ಭಯಂಕರವಾದ ಕಗ್ಗತ್ತಲೆಯಲ್ಲಿ ಕೌರವ ಪಾಂಡವರ ಯುದ್ಧವು ಅತ್ಯಂತ ದಾರುಣವಾಯಿತು. ಇದು 173ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.